ವರುಣನ ಆರ್ಭಟಕ್ಕೆ ರಾಜಧಾನಿ ಬೆಂಗಳೂರು ಅರ್ಧ ಜಲಾವೃತವಾಗಿದೆ. ಈ ನೆಲೆಯಲ್ಲಿ ಈಗ ಜನಜೀವನ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಿಟಿ ರೌಂಡ್ಸ್ ಹಮ್ಮಿಕೊಂಡಿರ್ತಕ್ಕಂಥ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಮಾತಾಡ್ತೀನಿ. ಸರ್, ಇವತ್ತು ಸಿಟಿ ರೌಂಡ್ಸ್ ಮಾಡ್ತಾ ಇದ್ದೀರಾ, ಏನೆಲ್ಲ ಕಂಡು ಬಂದಿದೆ ಸರ್? ಸಿಟಿ ರೌಂಡ್ಸ್ ಇಲ್ಲ, ನನ್ನ ಕ್ಷೇತ್ರ ಮಾತ್ರ. ಯಾಕಂದರೆ ಇದು ಬೊಮ್ಮನಹಳ್ಳಿ ನಮ್ಮ ಕ್ಷೇತ್ರಕ್ಕೆ ಬಾರ್ಡರ್ ಬರುತ್ತೆ. ಇಲ್ಲಿ ಅನಾಹುತ ಆಗೋದಕ್ಕೆ ಮೆಟ್ರೋದವ್ರ ಕಾರಣ. ಇಲ್ಲೊಂದು ಟ್ರೈನ್ ಇತ್ತು, ಆ ಟ್ರೈನ್ನ ಮುಚ್ಚಿಬಿಟ್ಟಿದ್ದಾರೆ. ನಮ್ಮ ಮಂಜುನಾಥ್ ರೆಡ್ಡಿಯವರು 3-4 ತಿಂಗಳು ಮುಂಚೆನೇ ಹೇಳಿದ್ದಾರೆ, ಆದರೆ ನನ್ನ ಗಮನಕ್ಕೆ ತಂದಿರಲಿಲ್ಲ. ಆ ಟ್ರೈನು ನೆನ್ನೆ ಬಂದು ಓಪನ್ ಮಾಡಿದ್ಮೇಲೆ ನೀರೆಲ್ಲ ಇಲ್ಲಿ ಇಳೀತು. ಮತ್ತು ಎರಡನೇದಾಗಿ ನಮ್ಮ ಕ್ಷೇತ್ರದಲ್ಲಿ ಬೆಳ್ಳಂಡೂರು ಕೆರೆ ನಮ್ಮ ಕ್ಷೇತ್ರ ಕೊನೆ ನಮ್ಮ ಬಾರ್ಡರ್ ಸೇರುತ್ತೆ. ಸಿಟಿ ಮೆಜೆಸ್ಟಿಕ್ಕಿಂದ ನೀರು ಬರುತ್ತೆ, ಈ ಕಡೆ ಮೀನಾಕ್ಷಿ ಟೆಂಪಲಿಂದ ನೀರು ಬರುತ್ತೆ. ಅಲ್ಲಿ ಬಿಡಿಯೋದವರು ಬಂಡ್ ಹಾಕ್ಬಿಟ್ಟಿದ್ರು, ಈ ಯಾವುದು ಸಾರ್ಮೋ ಟ್ರೈನ್ ನೀರು ಕೆರೆಗೆ ಹೋಗಬಾರ್ದು ಬೆಳ್ಳಂಡೂರು ಕೆರೆಗೆ ಅಂತ. ಅದು ತಡೆದಿದ್ದರಿಂದ ನೀರು ನಮ್ಮ ಕೋರಮಂಗಲದಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. ಅದು ನೆನ್ನೆನೇ ಹೊಡೆದಾಕ್ಬಿಟ್ವಿ. ಇನ್ನು ಅಲ್ಲೇನು ಸಮಸ್ಯೆ ಬರಲ್ಲ. ಇದು ಡ್ರೈನಿಗೆ ಓಪನ್ ಮಾಡಿದ್ದೀವಿ, ಮೆಟ್ರೋದವರು ಅದನ್ನು ಮುಚ್ಚಿಬಿಟ್ಟಿದ್ರು. ಅದರಿಂದ ಎರಡೂ ಸಮಸ್ಯೆ ಆಗುತ್ತೆ. ಉಳಿದಿದ್ದು ಬೆಂಗಳೂರದು ನಾಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಕಡೆ ರೌಂಡ್ಸ್ ಮಾಡ್ತಾರೆ. ತಾವು ಕೂಡ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಕೆಲಸ ಮಾಡಿದ್ರಿ, ಸೀನಿಯರ್ ಮಿನಿಸ್ಟ್ರು. ಬೆಂಗಳೂರಲ್ಲಿ ಅವಾಂತರ ಪದೇ ಪದೇ ಸೃಷ್ಟಿಯಾಗೋದಕ್ಕೆ ಏನು ಸರ್ ಕಾರಣ? ಪದೇ ಅವಾಂತರ ಸೃಷ್ಟಿಯಾಗಿರೋದಕ್ಕೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆರೆಗಳನ್ನು ಮುಚ್ಚಿ ಅದನ್ನು ಸ್ಟೇಡಿಯಮ್ಮು, ಬಸ್ ಸ್ಟ್ಯಾಂಡು, ಲೇಔಟ್ಗಳು ಎಲ್ಲ ಮಾಡಿದ್ದು ಒಂದನೇದಾಗಿ. ಅದು ಯಾವ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಸರ್ಕಾರಗಳು ಕಾಲದಲ್ಲೂ ಆಗಿದೆ. ಎರಡನೇದಾಗಿ ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಹಿಂದೆ ಜಯನಗರ ಕ್ಷೇತ್ರದ ಶಾಸಕನಾಗಿದ್ದಾಗ ನಮ್ಮ ಜಯನಗರ ಸ್ಟೇಡಿಯಂ ಬರುತ್ತಲ್ಲ, ಅಲ್ಲಿಂದ ಪ್ರಾರಂಭ ಆಗುತ್ತೆ ಸಾರ್ಮೋ ಟ್ರೈನು. ಪ್ರಾರಂಭ ಆಗಿ ಕೃಷ್ಣಪ್ಪ ಗಾರ್ಡನ್ನು, ಬಾಲಾಜಿನಗರ, ಬಿಸ್ಮಿಲ್ಲಾ ನಗರ, ಗುರಪ್ಪನ ಪಾಳ್ಯದ ಮೇಲೆ ದಾಟ್ಕೊಂಡು ಮಡಿವಾಳಕ್ಕೆ ಬಂದು ಇಲ್ಲಿ ಬರುತ್ತೆ ಈ ಜಾಗಕ್ಕೆ. ನಾನು MLA ಆಗೋಷ್ಟರಲ್ಲೇ 60 ಅಡಿದು 20 ಅಡಿ ಆಗೋಗಿತ್ತು. ಇರೋ 20 ಅಡಿಗೆ ಕಾಲುವೆ ಮಾಡಿಸ್ತೀವಿ. 60 ಅಡಿ ಇರ್ತಕ್ಕಂಥ ರಾಜಕಾಲುವೆ 20-25 ಅಡಿಗೆ ಇದು ಉದಾಹರಣೆ ಕೊಟ್ಟಿದ್ದು. ಈ ರೀತಿ ಬೆಂಗಳೂರಲ್ಲಿ ಎಲ್ಲ ಕಡೆ ರಾಜಕಾಲುವೆಗಳು ಒತ್ತುವೆ ಆಗಿರೋದಕ್ಕೆ ಒಂದು ಗಂಟೆನಲ್ಲಿ 90 ಮಿಲಿಮೀಟ್ರಿಗಿಂತಲೂ ಮಳೆ ಒಂದೇ ಗಂಟೆನಲ್ಲಿ ಬಂದುಬಿಟ್ರೆ ಇದೆಲ್ಲ 100-120 ಸ್ಪಾಟಲ್ಲಿ ಇಶ್ಯೂ ಆಗುತ್ತೆ, ಸಮಸ್ಯೆಗಳಾಗುತ್ತೆ. ಆದರೆ ಇದೇ ಮಳೆ ಒಂದು 90 ಮಿಲಿಮೀಟ್ರ್ ಮಳೆ 2-3 ಅವರ್ಸಲ್ಲಿ ಸ್ಪ್ರೆಡ್ ಆದರೆ ಸಮಸ್ಯೆ ಆಗಲ್ಲ. ಒಂದು ರಾಜಕಾಲುವೆಗಳು ಒತ್ತುವರಿ ತೆಗಿಬೇಕು, ಸಾವಿರಾರು ಮನೆ ಕಟ್ಬಿಟ್ಟಿದ್ದಾರೆ. ಎರಡನೇದಾಗಿ ಬೇರೆ ಟೆಕ್ನಾಲಜಿ. ಈಗ ನಮ್ಮ ಕೋರಮಂಗಲದಲ್ಲಿ ಮಾಡಿದ್ವಿ, 6ನೇ ಬ್ಲಾಕಲ್ಲಿ ನೀರು ತುಂಬಿಕೊಳ್ತಾ ಇತ್ತು. ನಾವು 1.5 ಕಿಲೋಮೀಟ್ರು ಡ್ರೈನ್ ಅಂಡರ್ಗ್ರೌಂಡಲ್ಲಿ ತೊಗೊಂಡೋಗಿ ಬೆಳ್ಳಂಡೂರು ಕೆರೆಗೆ ಬಿಟ್ಟಿದ್ವಿ. ಆ ರೀತಿ ಎಲ್ಲೆಲ್ಲಿ ಈ ರೀತಿ ಸಮಸ್ಯೆಗಳಾಗುತ್ತೆ ಅದನ್ನೆಲ್ಲ ನೀರು ಪೈಪ್ಲೈನ್ ಹಾಕ್ಕೊಂಡು ತೊಗೊಂಡು ಹೋಗಬೇಕು. ಈಗ ಅಂಡರ್ ಪಾಸಸ್ಸಲ್ಲಿ ನೀರು ಬರುತ್ತೆ, ಅಂಡರ್ ಪಾಸ್ ನೀರನ್ನ ಕೆಳಗಡೆ ಡ್ರೈನ್ ತೊಗೊಂಡೋಗಿ ಎಲ್ಲಿ ಸ್ಲೋ ಪಾಯಿಂಟ್ ಸಿಗುತ್ತಲ್ಲ ಆ ಥರ ಮಾಡಬೇಕು. ಅದಕ್ಕಿಂತಲೂ ಇದು ನನ್ನ ಅಭಿಪ್ರಾಯ. ಇನ್ನು ಟೆಕ್ನಿಕಲ್ ಪರ್ಸನ್ಸ್ ಇದ್ದಾರೆ, ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಬೇಕು. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್, ಇದು ಮೇ ಜೂನ್ ಮಳೆಗಾಲ, ಇಂಥ ಸಂದರ್ಭದಲ್ಲಿ ಕಾಮಗಾರಿಗಳನ್ನ ಯಾಕೆ ಕೈಗೆತ್ತಿಕೊಳ್ಬೇಕಾಗಿತ್ತು ಅನ್ನುವಂಥ ನಿಟ್ಟಲ್ಲಿ BBMP ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಗಳು ಅಂದರೆ ಕಾಂಕ್ರೀಟ್ ರಸ್ತೆಗಳು, ಉಳಿದಿರ್ತಕ್ಕಂಥದ್ದು ಅಷ್ಟೇನು ಸಮಸ್ಯೆ ಇಲ್ಲ. ಕಾಂಕ್ರೀಟ್ ರಸ್ತೆಗಳು ಮಾಡ್ತಾ ಇದ್ದಾರಲ್ಲ, ಅದು ಸ್ವಲ್ಪ ಲೇಟ್ ಆಗುತ್ತೆ. ಬೇರೆ ಇನ್ಯಾವ ಕಾಮಗಾರಿ ತಗೊಂಡಿದ್ದಾರೆ? ವೈಟ್ ಟ್ಯಾಪಿಂಗ್ ಅಂತ ತಗೊಂಡಿದ್ದಾರೆ. ಆದರೆ ವೈಟ್ ಟ್ಯಾಪಿಂಗಿಂದ ಈ ಏನು ನೀರು ನಿಲ್ಲುವಂಥದ್ದಾಗಿಲ್ಲ. ವೈಟ್ ಟ್ಯಾಪಿಂಗ್ ಎಲ್ಲ ಇರ್ಬೋದು, ಇಲ್ಲ ಸಣ್ಣ ಪುಟ್ಟ ಎಲ್ಲನೇ ಇರ್ಬೋದು. ಆದರೆ ಇದು 1 ಗಂಟೆನಲ್ಲಿ ನೆನೆ 132 ಮಿಲಿಮೀಟರ್ ಮಳೆ ಬಿದ್ದಿದ್ದರಿಂದ ಅನಾಹುತ ಆಗಿದೆ. ಆದರೂ ಕೂಡ ಮಳೆ ಜಾಸ್ತಿ ಆಯಿತು ಅಂತ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಸರ್ಕಾರ, ಮಹಾನಗರ ಪಾಲಿಕೆ ಇದನ್ನು ಅಟ್ಲೀಸ್ಟ್ ಈ ವರ್ಷ ಆಯಿತು, ಮುಂದಿನ ವರ್ಷದಿಂದ ಆದರೂ ಸಮಸ್ಯೆಗಳಾದ ರೀತಿ ಮಾಡಬೇಕು. ಗ್ರೇಟರ್ ಬೆಂಗಳೂರಲ್ಲ, ಲೂಟರ್ ಬೆಂಗಳೂರು. ಇಡೀ ಸರ್ಕಾರ ನೀರಿನಲ್ಲಿ ಮುಳುಗೋಗಿದೆ. ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ವಿಪಕ್ಷಗಳು BJPಯವರು, ವಿಜೇಂದ್ರ ಅವರು, ಅಶೋಕ್ ಅವರು ಮತ್ತು ನಾರಾಯಣ ಸ್ವಾಮಿ ಅವರು ಸ್ಟೇಟ್ಮೆಂಟ್ಗಳೆಲ್ಲ ನೋಡಿದೆ. ಗ್ರೇಟರ್ ಬೆಂಗಳೂರಲ್ಲ, ಕ್ವಾರ್ಟರ್ ಬೆಂಗಳೂರು, ಗ್ರೇಟರ್ ಬೆಂಗಳೂರಲ್ಲ, ಲೂಟರ್ ಬೆಂಗಳೂರು, ಗ್ರೇಟರ್ ಬೆಂಗಳೂರಲ್ಲ, ವಾಟರ್ ಬೆಂಗಳೂರು ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಇವತ್ತು ಪತ್ರಿಕೆಯಲ್ಲೂ ಕೂಡ ಒಂದೊಂದು ಪುಟದ ಜಾಹೀರಾತು ಮಾಡಿದ್ದಾರೆ. ಇದೇ BJPಯವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. 3 ವರ್ಷಕ್ಕೆ ಮುಂಚೆ
3 ವರ್ಷಕ್ಕೆ ಮುಂಚೆ ಇಡೀ ಬೆಂಗಳೂರಲ್ಲಿ ಈಸ್ಟ್ ಬೆಂಗಳೂರು 10 ಅಡಿ ನೀರು ತುಂಬೋಗಿತ್ತು. ತುಂಬಿತ್ತಾ ಇಲ್ವೋ? ಆಮೇಲೆ 2 ವರ್ಷಗಳ ಕಾಲ ಹೈಕೋರ್ಟ್ ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ ಹೈಕೋರ್ಟ್ ಮಾನಿಟರ್ ಮಾಡಿದ್ರು BJP ಅವ್ರ ಕಾಲದಲ್ಲಿ. ನಿಜ ತಾನೇ? ಗಾರ್ಬೇಜ್ ಸಿಟಿನ ಗಾರ್ಡನ್ ಸಿಟಿನ ಗಾರ್ಬೇಜ್ ಅಂತ ಹೆಸರು ತಂದಿದ್ದ್ಯಾರು? BJP ಅವರು. ಆಮೇಲೆ SM ಕೃಷ್ಣ ಅವರಿದ್ದಾಗ ಒಂದು 200 ಕಿಲೋಮೀಟರ್ ಸ್ಟಾರ್ ಡ್ರೈನ್ ಕಟ್ಟಿಸಿದ್ರು ಅವರು CM ಆಗಿದ್ದಾಗ. ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ 240 ಕಿಲೋಮೀಟರ್ ಆಯಿತು. ಇವ್ರ ಕಾಲದಲ್ಲಿ BJP ಅವ್ರ ಕಾಲದಲ್ಲಿ ಎಷ್ಟು ಕಿಲೋಮೀಟರು ಸ್ಟಾರ್ ಡ್ರೈನ್ ಕಟ್ಟಿದ್ದಾರೆ ಅಂತ ಅಂಕಿಅಂಶ ತೋರಿಸ್ಲಿ. ಅದರಿಂದ ದೂರೋದು ಸುಲಭ. ಅದರಿಂದ ದೂರೋದು ಬಿಟ್ಟು ಸಲಹೆ ಕೊಡಲಿ, ರಚನಾತ್ಮಕವಾಗಿ ಸಲಹೆ ಕೊಡಲಿ. ಒಂದೇ ಅರ್ಧ ಗಂಟೆಯಲ್ಲಿ, 1 ಗಂಟೆನೆಲ್ಲ ಈ ಸಲ ಅರ್ಧ ಗಂಟೆಲೇ 132 ಮಿಲಿಮೀಟರ್ ಮಳೆ ಬಿತ್ತು. ಅನಾಹುತ ಆಗಿದೆ. ಅದನ್ನು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದನ್ನು ನಾವು ಮುಂದೆ ಈಗ ನಾನು ಕೋರಮಂಗಲದಲ್ಲಿ ನಿಮ್ಗೆ ಉದಾಹರಣೆ ಕೊಟ್ಟಿದ್ದೀನಿ. ಇದೇ ರೀತಿಯ ಪದೇ ಪದೇ ನೀರು ತುಂಬಿಕೊಳ್ತಾ ಇತ್ತು. ನಾವು ಅಂಡರ್ಗ್ರೌಂಡಲ್ಲೇ ಬೆಳ್ಳಂಡೂರು ಕೆರೆಗೆ ತೊಗೊಂಡು ಹೋಗ್ಬಿಟ್ಟು 2 ಕಿಲೋಮೀಟ್ರು. ಆ ಥರ ಇಲ್ಲೂ ಅಷ್ಟೇ, ಎಲ್ಲೆಲ್ಲಿ ನೀರು ತುಂಬುತ್ತೋ ಈ ಅಂಡರ್ ಪಾಸಸ್ಸಲ್ಲಿ ನೀರು ತೊಗೊಂಡು ಹೋಗ್ತಾರಲ್ಲ, ಅಂಡರ್ ಪಾಸಸ್ಸಲ್ಲಿ ಎಲ್ಲಿ ಝೀರೋ ಸಿಗುತ್ತೆ, ನ್ಯಾಚುರಲ್ ಗ್ರಾವಿಟಿ ಸಿಗುತ್ತೆ, ತೊಗೊಂಡು ಹೋಗ್ತಾರಲ್ಲ, ಆ ರೀತಿ ಇಲ್ಲೂ ಅಷ್ಟೇ ಎಲ್ಲೆಲ್ಲಿ ತುಂಬಿಕೊಳ್ಳುತ್ತೋ ಅದನ್ನು ಗ್ರಾವಿಟಿನಲ್ಲಿ ರಸ್ತೆಗಳಲ್ಲೇ ಡ್ರೈನ್ ಮಾಡ್ಕೊಂಡು ದೂರ ತೊಗೊಂಡೋಗಿ ಬಿಡಬೇಕು. ಇದಿಷ್ಟು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.